ಬೇಕು ಅಂತಂದ್ರೆ ಅನಿವಾರ್ಯತೆ ಎಐಎಡಿಎಂಕೆಗೂ ಇದೆ, ಬಿಜೆಪಿಗೂ ಇದೆ. ಹಾಗಾಗಿ ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ಒಂದು ಪ್ರಬಲವಾದಂತಹ ಜಾತಿ ಸಮೀಕರಣ ಆಗಿದೆ. ಅಣ್ಣಾಮಲೈ ಅವರ ರಾಜೀನಾಮೆಗೆ ಕಾರಣವಾಯ್ತಾ ಜಾತಿ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಗೌಂಡ ಸಮುದಾಯಕ್ಕೆ ಸೇರುವಂತಹ ಅಣ್ಣಾಮಲೈ ಅವರು, ಎಐಎಡಿಎಂಕೆ ನಾಯಕ ಪಳನಿಸ್ವಾಮಿ ಕೂಡ ಅದೇ ಸಮುದಾಯದವರು, ಗೌಂಡ ಸಮುದಾಯಕ್ಕೆ ಸೇರಿರುವಂತಹ ಪಳನಿಸ್ವಾಮಿ ಅವರು. ಎರಡೂ ಪಕ್ಷಗಳ ಮುಖ್ಯಸ್ಥರದ್ದು ಒಂದೇ ಸಮುದಾಯ ಇದ್ರೆ ಮುಂಬರುವಂತ ಚುನಾವಣೆಯಲ್ಲಿ ಬೇರೆ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದೊಂದು ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರ. ಏನೇ ಇರ್ಬೋದು, ಜಾತಿ ಲೆಕ್ಕಾಚಾರ ಅಂತ ಹೇಳ್ಬೋದು. ಆದ್ರೆ ಬೇರೆದೇ ಪ್ಲಾನ್ ಇದೆ ನೋಡಿ. ಇದೇ ತಿಂಗಳ 9ನೇ ತಾರೀಕು ತಮಿಳುನಾಡಿಗೆ ನೂತನ ರಾಜ್ಯಾಧ್ಯಕ್ಷರ ನೇಮಕ ಆಗುವ ಸಾಧ್ಯತೆ. 7ನೇ ತಾರೀಕು ಮೀಟಿಂಗ್ ಆಗುತ್ತೆ. ಆಗ ಈಗಿರುವಂತ ಮಾಹಿತಿ ಪ್ರಕಾರ ರೀನಾ ನಾಗೇಂದ್ರನ್ನೇ ಮುಂದಿನ ತಮಿಳುನಾಡಿನ ರಾಜ್ಯಾಧ್ಯಕ್ಷ, ಬಿಜೆಪಿಯ ರಾಜ್ಯಾಧ್ಯಕ್ಷ. ವೀಕ್ಷಕರ, ನೀವು ಕೇಳಬಹುದು ಯಾಕೆ ಇಷ್ಟೊಂದು ದೊಡ್ಡ ಸುದ್ದಿ ಇದು ಅಂತೇಳಿ. ಅಣ್ಣಾಮಲೈ ಅವರು ಕರ್ನಾಟಕ ಕೇಡರ್ ಐಪಿಎಸ್ ಅಧಿಕಾರಿ ಆಗಿದ್ದಂಥವರು. ಉಡುಪಿ ಕರಾವಳಿ ಭಾಗದ ಜನರಿಗೆ ಕೇಳಿ ಅವರು ಎಂಥ ಖಡಕ್ ಅಧಿಕಾರಿ ಅಂತೇಳಿ ಗೊತ್ತಾಗುತ್ತೆ. ಅಣ್ಣಾಮಲೈ ಅವರು ಯಾರಾದ್ರೂ ಒಬ್ಬರಿಗೇನಾದ್ರೂ ತೊಂದರೆ ಆಯ್ತು, ಸಾಮಾನ್ಯರಿಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅವರು ಐಪಿಎಸ್ ಅಧಿಕಾರಿ ಆಗಿದ್ದಾಗ ತಕ್ಷಣ ಫೀಲ್ಡ್ಗೆ ಎಂಟ್ರಿ ಕೊಡೋರು. ಯಾರೇ ಆಗಿದ್ರು ಕೂಡ ಅವರು ಖಡಕ್ ಉತ್ತರವನ್ನ ಕೊಟ್ಟು ಎಲ್ಲವನ್ನು ಕೂಡ ಸರಿಪಡಿಸ್ತಾ ಇದ್ರು. ಕರ್ನಾಟಕ ಕೇಡರ್ ಐಪಿಎಸ್ ಅಧಿಕಾರಿ ಆಗಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಜಾತಿ ಲೆಕ್ಕಾಚಾರ ಅಂತ ಈಗ ಸಿಕ್ಕಿರುವಂತ ಮಾಹಿತಿ ಹೌದಾ? ಖಂಡಿತ ನಾಗೇಂದ್ರ ಬಾಬು, ಈಗಾಗಲೇ ಒಂದು ರೀತಿಯಾದ ಜಾತಿ ಲೆಕ್ಕಾಚಾರವೂ ಕೂಡ ಹೌದು ಮತ್ತು ಎಐಎಡಿಎಂಕೆ ಜೊತೆಯಲ್ಲಿ ಅಣ್ಣಾಮಲೈ ಅವರ ನಡುವೆ ಇದ್ದಂತ ವಿಶ್ವಾಸವೂ ಕೂಡ ಹೌದು. ಯಾಕಂತಂದ್ರೆ ಅಣ್ಣಾಮಲೈ ಅವರು ಎಐಎಡಿಎಂಕೆ ಜೊತೆಯಲ್ಲಿ ಅಷ್ಟೇನು ವಿಶ್ವಾಸವನ್ನ ಹೊಂದಿರಲಿಲ್ಲ ಅನ್ನೋಂಥದ್ದು ಬಹಳ ನಾಯಕರು ಕೂಡ ಚರ್ಚೆಯಲ್ಲಿ ಮಾಡ್ತಾ ಇದ್ರು. ಸೊ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಅನೇಕ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಅಣ್ಣಾಮಲೈ ಮೇಲೆ ವಿಶ್ವಾಸವಿಟ್ಟು ಬಿಜೆಪಿಯ ಹೈಕಮಾಂಡ್ ಕರ್ನಾಟಕದ ಐಪಿಎಸ್, ಕರ್ನಾಟಕದ ಸಿಂಗಮನ್ನ ತೆಗೆದುಕೊಂಡೋಗಿ ತಮಿಳುನಾಡಿನಲ್ಲಿ ರಾಜ್ಯಾಧ್ಯಕ್ಷರನ್ನು ಮಾಡ್ತಾರೆ. ಯಾವುದೇ ರೀತಿಯಾದಂತಹ ರಾಜಕೀಯ ಅನುಭವ ಇಲ್ಲದೆ ಹೋದ್ರು ಅಣ್ಣಾಮಲೈ ಒಬ್ಬ ಖಡಕ್ ಅಧಿಕಾರಿ ಮತ್ತು ಒಳ್ಳೆ ಹೆಸರುವಾಸಿ, ಈತನ ಮೂಲಕ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಬಹುದು ಅನ್ನೋ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕೊಂಡಿದ್ರು. ಆದ್ರೆ ಅಲ್ಲಿ ಜಾತಿ ಸಮೀಕರಣ ಅಥವಾ ಜಾತಿ ಲೆಕ್ಕಾಚಾರಗಳು ವರ್ಕೌಟ್ ಅಷ್ಟೇನು ಆಗದೆ ಇರೋದ್ರಿಂದ ಈಗ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅಣ್ಣಾಮಲೈ ಕೊಟ್ಟಂತ ಕೆಲಸವನ್ನ ಮಾಡಿಲ್ವಾ? ಖಂಡಿತವಾಗ್ಲೂ ಮಾಡಿದ್ದಾರೆ. ಇಡೀ ತಮಿಳುನಾಡಿನಾದ್ಯಂತ ಒಂದಷ್ಟು ಪಾದಯಾತ್ರೆಯನ್ನ ಮಾಡೋ ಮೂಲಕ ಜನರ ವಿಶ್ವಾಸವನ್ನ ಗಳಿಸಿದ್ರು. ಒಂದು ರೀತಿಯಾದಂತ ಅಣ್ಣಾಮಲೈ ಅಂದ್ರೆ ಒಂದು ಒಳ್ಳೆ ಹೆಸರನ್ನು ಕೂಡ ಮಾಡಿಕೊಂಡ್ರು. ಜೊತೆಯಲ್ಲಿ ಬಿಜೆಪಿಯ ಒಂದಷ್ಟು ಮತಗಳನ್ನ ಅಂದ್ರೆ 0.% ಅನ್ನ ಹೆಚ್ಚು ಮಾಡಿಕೊಂಡ್ರು. ಆದ್ರೆ ಆ ಮತಗಳು ಚುನಾವಣೆಯನ್ನ ಗೆಲ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಒಂದು ರೀತಿಯಾದಂತಹ ಬದಲಾವಣೆ ಈಗ ಬಿಜೆಪಿಯ ಹೈಕಮಾಂಡ್ಗೆ ಅನಿವಾರ್ಯ ಆಗಿದೆ. ಸೊ ಹೀಗಾಗಿ ಆ ಅನಿವಾರ್ಯತೆಯನ್ನ ವ್ಯಕ್ತಿಯ ಬದಲಾವಣೆ ಮೂಲಕ ಕಂಡುಕೊಳ್ಳೋದಕ್ಕೆ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ನೈನಾರ್ ನಾಗೇಂದ್ರ ಅನ್ನೋರು ಈಗಾಗಲೇ 3 ಬಾರಿ ಗೆದ್ದಿರ್ತಕ್ಕಂಥದ್ದು, ಜೊತೆಯಲ್ಲಿ ಬಿಜೆಪಿಗೆ ಬಂದ್ರು ಕೂಡ ಗೆದ್ದಿರ್ತಕ್ಕಂಥ ಒಬ್ಬ ಪ್ರಭಾವಿ ಅಭ್ಯರ್ಥಿ ಕೂಡ ಹೌದು. ಸೊ ಹಾಗಾಗಿ ಅವರ ಜಾತಿಯ ಲೆಕ್ಕಾಚಾರದ ಜೊತೆಗೆ ಮುಂದಿನ ಎಐಎಡಿಎಂಕೆ ಜೊತೆಯಲ್ಲಿ ಯಾವ ರೀತಿಯಾದಂತಹ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಮತ್ತು ಅವ್ರ ಜೊತೆಯನ್ನು ವಿಶ್ವಾಸವೂ ಕೂಡ ಅಷ್ಟೇ ರೀತಿಯಾದಂತಹ ಉತ್ತಮ ವಿಶ್ವಾಸವನ್ನು ಹೊಂದ್ಕೊಂಡಿದ್ದಾರೆ. ಅಂದ್ರೆ ಕರ್ನಾಟಕದಲ್ಲಿ ರಾಜಕೀಯ ಲೆಕ್ಕಾಚಾರ ನೋಡೋದಾದ್ರೆ ಆರ್ ಅಶೋಕ್ ಮತ್ತು ಏನು ಒಂದ್ ಕಡೆ ಕುಮಾರಸ್ವಾಮಿ ಅವರ ಈ ರೀತಿಯಾದಂತಹ ಒಂದು ಲೆಕ್ಕಾಚಾರಗಳೇನಿತ್ತು ಅಂದ್ರೆ ಗೌಡ್ರು ಅನ್ನೋಂಥದ್ದು, ಸೊ ಅದೇ ರೀತಿಯಾದಂತಹ ಅಲ್ಲಿ ಹಿಂದೆ ವರ್ಕೌಟ್ ಆಗದೆ ಇರುವಂತದ್ದು. ಸೊ ಹೀಗಾಗಿ ಒಂದ್ ಕಡೆ ವಿಜೇಂದ್ರ ಲಿಂಗಾಯತರಾದ್ರೆ ಕುಮಾರಸ್ವಾಮಿ ಅವರು ಒಕ್ಕಲರಿಗಾಗಿ ಈ ರೀತಿಯಾದಂತಹ ಮತಗಳನ್ನ ಸೆಳ್ಕೊಬಹುದಾದಂತಹ ಲೆಕ್ಕಾಚಾರಗಳು ಇಲ್ಲಿ ಯಾವ ರೀತಿ ಇದೆಯೋ ಅಲ್ಲೂ ಕೂಡ ಅದೇ ರೀತಿಯಾದಂತಹ ಜಾತಿ ಲೆಕ್ಕಾಚಾರಗಳನ್ನು ಕೂಡ ಹಾಕಿ ಈಗ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಒಟ್ಟಾರೆ ಈಗ ಎಐಎಡಿಎಂಕೆ ಜೊತೆಗೆ ಬಿಜೆಪಿಯನ್ನ ತೆಗೆದುಕೊಂಡೋಗಿ ಚುನಾವಣೆಯನ್ನ ಗೆಲ್ಲುವಂತಹ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಚಂದ್ರು, ನೀವೆಲ್ಲ ಮಾಹಿತಿ ಅಂತಂದ್ರೆ ಅನಿವಾರ್ಯತೆ
ಎಐಎಡಿಎಂಕೆಗೂ ಇದೆ, ಬಿಜೆಪಿಗೂ ಇದೆ. ಹಾಗಾಗಿ ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ಒಂದು ಪ್ರಬಲವಾದಂತಹ ಜಾತಿ ಸಮೀಕರಣ ಆಗಿದೆ. ಅಣ್ಣಾಮಲೈ ಅವರ ರಾಜೀನಾಮೆಗೆ ಕಾರಣವಾಯ್ತಾ ಜಾತಿ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಗೌಂಡ ಸಮುದಾಯಕ್ಕೆ ಸೇರುವಂತಹ ಅಣ್ಣಾಮಲೈ ಅವರು, ಎಐಎಡಿಎಂಕೆ ನಾಯಕ ಪಳನಿಸ್ವಾಮಿ ಕೂಡ ಅದೇ ಸಮುದಾಯದವರು, ಗೌಂಡ ಸಮುದಾಯಕ್ಕೆ ಸೇರಿರುವಂತಹ ಪಳನಿಸ್ವಾಮಿ ಅವರು. ಎರಡೂ ಪಕ್ಷಗಳ ಮುಖ್ಯಸ್ಥರದ್ದು ಒಂದೇ ಸಮುದಾಯ ಇದ್ರೆ ಮುಂಬರುವಂತ ಚುನಾವಣೆಯಲ್ಲಿ ಬೇರೆ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದೊಂದು ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರ. ಏನೇ ಇರ್ಬೋದು, ಜಾತಿ ಲೆಕ್ಕಾಚಾರ ಅಂತ ಹೇಳ್ಬೋದು. ಆದ್ರೆ ಬೇರೆದೇ ಪ್ಲಾನ್ ಇದೆ ನೋಡಿ. ಇದೇ ತಿಂಗಳ 9ನೇ ತಾರೀಕು ತಮಿಳುನಾಡಿಗೆ ನೂತನ ರಾಜ್ಯಾಧ್ಯಕ್ಷರ ನೇಮಕ ಆಗುವ ಸಾಧ್ಯತೆ. 7ನೇ ತಾರೀಕು ಮೀಟಿಂಗ್ ಆಗುತ್ತೆ. ಆಗ ಈಗಿರುವಂತ ಮಾಹಿತಿ ಪ್ರಕಾರ ನೀನಾ ನಾಗೇಂದ್ರನ್ನೇ ಮುಂದಿನ ತಮಿಳುನಾಡಿನ ರಾಜ್ಯಾಧ್ಯಕ್ಷ, ಬಿಜೆಪಿಯ ರಾಜ್ಯಾಧ್ಯಕ್ಷ. ವೀಕ್ಷಕರ, ನೀವು ಕೇಳಬಹುದು ಯಾಕೆ ಇಷ್ಟೊಂದು ದೊಡ್ಡ ಸುದ್ದಿ ಇದು ಅಂತೇಳಿ. ಅಣ್ಣಾಮಲೈ ಅವರು ಕರ್ನಾಟಕ ಕೇಡರ್ ಐಪಿಎಸ್ ಅಧಿಕಾರಿ ಆಗಿದ್ದಂತವರು. ಉಡುಪಿ ಕರಾವಳಿ ಭಾಗದ ಜನರಿಗೆ ಕೇಳಿ ಅವರು ಎಂಥ ಖಡಕ್ ಅಧಿಕಾರಿ ಅಂತೇಳಿ ಗೊತ್ತಾಗುತ್ತೆ. ಅಣ್ಣಾಮಲೈ ಅವರು ಯಾರಾದ್ರೂ ಒಬ್ಬರಿಗೇನಾದ್ರೂ ತೊಂದರೆ ಆಯ್ತು, ಸಾಮಾನ್ಯರಿಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅವರು ಐಪಿಎಸ್ ಅಧಿಕಾರಿ ಆಗಿದ್ದಾಗ ತಕ್ಷಣ ಫೀಲ್ಡ್ಗೆ ಎಂಟ್ರಿ ಕೊಡೋರು. ಯಾರೇ ಆಗಿದ್ರು ಕೂಡ ಅವರು ಖಡಕ್ ಉತ್ತರವನ್ನ ಕೊಟ್ಟು ಎಲ್ಲವನ್ನು ಕೂಡ ಸರಿಪಡಿಸ್ತಾ ಇದ್ರು. ಕರ್ನಾಟಕ ಕೇಡರ್ ಐಪಿಎಸ್ ಅಧಿಕಾರಿ ಆಗಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಜಾತಿ ಲೆಕ್ಕಾಚಾರ ಅಂತ ಈಗ ಸಿಕ್ಕಿರುವಂತ ಮಾಹಿತಿ ಹೌದಾ? ಖಂಡಿತ ನಾಗೇಂದ್ರ ಬಾಬು, ಈಗಾಗಲೇ ಒಂದು ರೀತಿಯಾದ ಜಾತಿ ಲೆಕ್ಕಾಚಾರವೂ ಕೂಡ ಹೌದು ಮತ್ತು ಎಐಎಡಿಎಂಕೆ ಜೊತೆಯಲ್ಲಿ ಅಣ್ಣಾಮಲೈ ಅವರ ನಡುವೆ ಇದ್ದಂತ ವಿಶ್ವಾಸವೂ ಕೂಡ ಹೌದು. ಯಾಕಂತಂದ್ರೆ ಅಣ್ಣಾಮಲೈ ಅವರು ಎಐಎಡಿಎಂಕೆ ಜೊತೆಯಲ್ಲಿ ಅಷ್ಟೇನು ವಿಶ್ವಾಸವನ್ನ ಹೊಂದಿರಲಿಲ್ಲ ಅನ್ನೋಂಥದ್ದು ಬಹಳ ನಾಯಕರು ಕೂಡ ಚರ್ಚೆಯಲ್ಲಿ ಮಾಡ್ತಾ ಇದ್ರು. ಸೊ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಅನೇಕ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಅಣ್ಣಾಮಲೈ ಮೇಲೆ ವಿಶ್ವಾಸವಿಟ್ಟು ಬಿಜೆಪಿಯ ಹೈಕಮಾಂಡ್ ಕರ್ನಾಟಕದ ಐಪಿಎಸ್, ಕರ್ನಾಟಕದ ಸಿಂಗಮನ್ನ ತೆಗೆದುಕೊಂಡೋಗಿ ತಮಿಳುನಾಡಿನಲ್ಲಿ ರಾಜ್ಯಾಧ್ಯಕ್ಷರನ್ನು ಮಾಡ್ತಾರೆ. ಯಾವುದೇ ರೀತಿಯಾದಂತಹ ರಾಜಕೀಯ ಅನುಭವ ಇಲ್ಲದೆ ಹೋದ್ರು ಅಣ್ಣಾಮಲೈ ಒಬ್ಬ ಖಡಕ್ ಅಧಿಕಾರಿ ಮತ್ತು ಒಳ್ಳೆ ಹೆಸರುವಾಸಿ, ಈತನ ಮೂಲಕ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಬಹುದು ಅನ್ನೋ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕೊಂಡಿದ್ರು. ಆದ್ರೆ ಅಲ್ಲಿ ಜಾತಿ ಸಮೀಕರಣ ಅಥವಾ ಜಾತಿ ಲೆಕ್ಕಾಚಾರಗಳು ವರ್ಕೌಟ್ ಅಷ್ಟೇನು ಆಗದೆ ಇರೋದ್ರಿಂದ ಈಗ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅಣ್ಣಾಮಲೈ ಕೊಟ್ಟಂತ ಕೆಲಸವನ್ನ ಮಾಡಿಲ್ವಾ? ಖಂಡಿತವಾಗ್ಲೂ ಮಾಡಿದ್ದಾರೆ. ಇಡೀ ತಮಿಳುನಾಡಿನಾದ್ಯಂತ ಒಂದಷ್ಟು ಪಾದಯಾತ್ರೆಯನ್ನ ಮಾಡೋ ಮೂಲಕ ಜನರ ವಿಶ್ವಾಸವನ್ನ ಗಳಿಸಿದ್ರು. ಒಂದು ರೀತಿಯಾದಂತ ಅಣ್ಣಾಮಲೈ ಅಂದ್ರೆ ಒಂದು ಒಳ್ಳೆ ಹೆಸರನ್ನು ಕೂಡ ಮಾಡಿಕೊಂಡ್ರು. ಜೊತೆಯಲ್ಲಿ ಬಿಜೆಪಿಯ ಒಂದಷ್ಟು ಮತಗಳನ್ನ ಅಂದ್ರೆ 0.% ಅನ್ನ ಹೆಚ್ಚು ಮಾಡಿಕೊಂಡ್ರು. ಆದ್ರೆ ಆ ಮತಗಳು ಚುನಾವಣೆಯನ್ನ ಗೆಲ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಒಂದು ರೀತಿಯಾದಂತಹ ಬದಲಾವಣೆ ಈಗ ಬಿಜೆಪಿಯ ಹೈಕಮಾಂಡ್ಗೆ ಅನಿವಾರ್ಯ ಆಗಿದೆ. ಸೊ ಹೀಗಾಗಿ ಆ ಅನಿವಾರ್ಯತೆಯನ್ನ ವ್ಯಕ್ತಿಯ ಬದಲಾವಣೆ ಮೂಲಕ ಕಂಡುಕೊಳ್ಳೋದಕ್ಕೆ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು. ನೈನಾರ್ ನಾಗೇಂದ್ರ ಅನ್ನೋರು ಈಗಾಗಲೇ 3 ಬಾರಿ ಗೆದ್ದಿರ್ತಕ್ಕಂಥದ್ದು, ಜೊತೆಯಲ್ಲಿ ಬಿಜೆಪಿಗೆ ಬಂದ್ರು ಕೂಡ ಗೆದ್ದಿರ್ತಕ್ಕಂಥ ಒಬ್ಬ ಪ್ರಭಾವಿ ಅಭ್ಯರ್ಥಿ ಕೂಡ ಹೌದು. ಸೊ ಹಾಗಾಗಿ ಅವರ ಜಾತಿಯ ಲೆಕ್ಕಾಚಾರದ ಜೊತೆಗೆ ಮುಂದಿನ ಎಐಎಡಿಎಂಕೆ ಜೊತೆಯಲ್ಲಿ ಯಾವ ರೀತಿಯಾದಂತಹ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಮತ್ತು ಅವ್ರ ಜೊತೆಯನ್ನು ವಿಶ್ವಾಸವೂ ಕೂಡ ಅಷ್ಟೇ ರೀತಿಯಾದಂತಹ ಉತ್ತಮ ವಿಶ್ವಾಸವನ್ನು ಹೊಂದ್ಕೊಂಡಿದ್ದಾರೆ. ಅಂದ್ರೆ ಕರ್ನಾಟಕದಲ್ಲಿ ರಾಜಕೀಯ ಲೆಕ್ಕಾಚಾರ ನೋಡೋದಾದ್ರೆ ಆರ್ ಅಶೋಕ್ ಮತ್ತು ಏನು ಒಂದ್ ಕಡೆ ಕುಮಾರಸ್ವಾಮಿ ಅವರ ಈ ರೀತಿಯಾದಂತಹ ಒಂದು ಲೆಕ್ಕಾಚಾರಗಳೇನಿತ್ತು ಅಂದ್ರೆ ಗೌಡ್ರು ಅನ್ನೋಂಥದ್ದು, ಸೊ ಅದೇ ರೀತಿಯಾದಂತಹ ಅಲ್ಲಿ ಹಿಂದೆ ವರ್ಕೌಟ್ ಆಗದೆ ಇರುವಂತದ್ದು. ಸೊ ಹೀಗಾಗಿ ಒಂದ್ ಕಡೆ ವಿಜೇಂದ್ರ ಲಿಂಗಾಯತರಾದ್ರೆ ಕುಮಾರಸ್ವಾಮಿ ಅವರು ಒಕ್ಕಲರಿಗಾಗಿ ಈ ರೀತಿಯಾದಂತಹ ಮತಗಳನ್ನ ಸೆಳ್ಕೊಬಹುದಾದಂತಹ ಲೆಕ್ಕಾಚಾರಗಳು ಇಲ್ಲಿ ಯಾವ ರೀತಿ ಇದೆಯೋ ಅಲ್ಲೂ ಕೂಡ ಅದೇ ರೀತಿಯಾದಂತಹ ಜಾತಿ ಲೆಕ್ಕಾಚಾರಗಳನ್ನು ಕೂಡ ಹಾಕಿ ಈಗ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಒಟ್ಟಾರೆ ಈಗ ಎಐಎಡಿಎಂಕೆ ಜೊತೆಗೆ ಬಿಜೆಪಿಯನ್ನ ತೆಗೆದುಕೊಂಡೋಗಿ ಚುನಾವಣೆಯನ್ನ ಗೆಲ್ಲುವಂತ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು.